ಪಾಕಿಸ್ತಾನದ ಸೇನೆಗೆ ಉಗ್ರರು ಸಾಥ್ ಕೊಟ್ಟಿದ್ದಾರೆ, ಕೊಡಲೇಬೇಕು. ಮನೆ ಮಕ್ಕಳು ಉಗ್ರರೇ, ಮನೆ ಮಕ್ಕಳು. ಉಗ್ರರು ಯಾರು ಇದರಲ್ಲಿ? ಸೇನೆಯವರು ಯಾರು? ರಾಜಕಾರಣಿಗಳು ಯಾರು? ಉಗ್ರರ ಹೆಣಗಳನ್ನ ಹೋರಕ್ಕೆ ಸೈನಿಕರು ಬರ್ತಾರೆ. ಅದರ ಮೇಲೆ ಪಾಕಿಸ್ತಾನದ ರಾಷ್ಟ್ರದ ಧ್ವಜ. ನಿಜ. ಇದಕ್ಕಿಂತ ದರಿದ್ರ ರಾಷ್ಟ್ರ ಇನ್ನೊಂದಿದೇನ್ರಿ? ಇದಕ್ಕಿಂತ ದರ್ಬೇಸಿ ರಾಷ್ಟ್ರ ಇನ್ನೊಂದಿರಕ್ಕೆ ಸಾಧ್ಯನಾ? ಇದಕ್ಕಿಂತ ದುಷ್ಟ ರಾಷ್ಟ್ರ ಇನ್ನೊಂದಿರಕ್ಕೆ ಸಾಧ್ಯನಾ ಹೇಳಿ? ಈಗ ಗೊತ್ತಾಯ್ತು ಇವರೆಲ್ಲ ಕೂಡ ಒಂದೇ ಸಂತಾನ ಅಂತ. ಇವರು ಕಳ್ಳರು, ಸುಳ್ರು, ಮನೆಹಾಳರು ಎಲ್ಲರೂ ಕೂಡ ಒಂದೇ. ಇವರು ನಿಜ. ಭಾರತದ ವಿದೇಶ ಕಾರ್ಯದರ್ಶಿಗಳು ಕೂಡ ಹೇಳ್ತಾ ಇದ್ರು ಅವತ್ತು ಬ್ರೀಫಿಂಗ್ ಟೈಮ್ ನಲ್ಲಿ, ಅಲ್ಲಿ ಪಾಕಿಸ್ತಾನದಲ್ಲಿ ಹೇಗೆ ನೋಡಿ, ಅಲ್ಲಿ ಉಗ್ರರಿಗೆ ಅಂತ್ಯ ಸಂಸ್ಕಾರಕ್ಕೆ ಅಲ್ಲಿ ಸೇನಾಧಿಕಾರಿಗಳು ಹೋಗ್ತಾರೆ, ಅಲ್ಲಿನ ಧ್ವಜವನ್ನು ಹಾಕ್ತಾರೆ ಅಂತಂದ್ರೆ ಬಹುಶಃ ಅವರ ಪ್ರತೀತಿ ಆಗಿದೆ ಅಂತ ಅನ್ಸುತ್ತೆ, ಉಗ್ರರ ಪರವಾಗಿದ್ದಾರೆ ಅಂತ. ಜಮ್ಮು ಕಾಶ್ಮೀರದ ರಜೌರಿನಲ್ಲಿ ನೋಡಿ ಉಗ್ರರು ನುಗ್ಗಿದ್ದಾರೆ, ಪಾಕಿಸ್ತಾನ ಸೇನೆಗೆ ಸಾಥ್ ಕೊಟ್ಟಿದ್ದಾರೆ ಉಗ್ರರು. ಅಲ್ಲಿ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ರಲ್ಲ ಅವ್ರಿಗೆ ಗೊತ್ತಾಗಬೇಕು ಅವರಿಗೆ. ಭಾರತದ ಒಳಗಡೆಗೆ ಸ್ಯೂಸೈಡ್ ಬಾಂಬರ್ಗಳು ನುಗ್ಗಿದ್ದಾರೆ. ಇನ್ನು ಲಾಹೋರ್ ಮೇಲೆ ದೊಡ್ಡ ಪ್ರಮಾಣದ ದಾಳಿ ಭಾರತದ್ದು. ಭಾರಿ ಪ್ರಮಾಣದ ಮಿಸೈಲ್ಗಳನ್ನು ಹಾರಿಸಿದೆ, ದೊಡ್ಡ ಪ್ರಮಾಣದ ಕ್ಷಿಪಣಿಗಳು. ಲಾಹೋರ್ ಎದ್ದಾಗಲೇ ಗೊತ್ತು ಅಂತಹ ಸ್ಥಿತಿ. ಅತಿ ದೊಡ್ಡ ದಾಳಿ, ಕಂಡು ಕೇಳರಿಯದಂತ ಮಟ್ಟಿಗೆ ದಾಳಿ. ಭಾರತದ ಮಿಸೈಲ್ಗಳು ಟಿಸ್ಮುರ್ಕಿಗಳಲ್ಲ, ಇದು ಈ ದೀಪಾವಳಿಗೆ ಹಾರಿಬಿಡುವಂತ ರಾಕೆಟ್ಗಳಲ್ಲ ಇವು. ಸ್ಟ್ರಾಂಗ್ ಮಿಸೈಲ್ಗಳು ಭಾರತದ್ದು. ಬಂದು ಅಪ್ಪಳಿಸಿದ್ರೆ ಮುಗಿದು ಕತೆ. ಲಾಹೋರ್ ಕಡೆಗೆ ಭಾರತದ ಕ್ಷಿಪಣಿಗಳು ನುಗ್ಗಿ ಬರ್ತಾ ಇವೆ. ಏನು ಮಾಡುತ್ತೆ ಪಾಕಿಸ್ತಾನ? ಏನು ಮಾಡ್ಲಿಕ್ಕೆ ಸಾಧ್ಯ? ಕೆಟ್ಟ ಸಂತಾನವನ್ನು ಒಂದಿಷ್ಟು ಭಾರತದೊಳಗಡೆ ನುಗ್ಗಿಸಬಹುದು, ಉಗ್ರರನ್ನ ಅಷ್ಟೇ.